ಮಾತಾಡಿಸಿ ನಾನು ಇರಲಿಲ್ಲ ಅನ್ನೋದಕ್ಕೆ ಸಕಾರಣವಾದ ಘಟನೆಗಳನ್ನು ಹೇಳಿದ. ತತ್ಪೂರ್ವದಲ್ಲಿ ರಾಜಸೂಯ ಯಾಗದ ಅವರ ನಿಲುವನ್ನ, ಅವರಿಗಿದ್ದ ಪುಣ್ಯ ಪಾಪಗಳ ಲೆಕ್ಕಾಚಾರದ ವಿಷಯವನ್ನ ಆಚಾರ್ಯರು ಬಿಡಿಸಿ ಹೇಳಿದ್ರು. ಯಾಕೆ ಸಹಿಸಿಕೊಂಡ್ರು, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವರ್ತಿಸಿದ ಹಿನ್ನೆಲೆ ಏನು ಇತ್ಯಾದಿಗಳನ್ನೆಲ್ಲ ನಿರೂಪಣೆ ಮಾಡ್ತಾ ಬಂದರು. ಹಾಗೇನೆ ಪಾಂಡವರಿಗೆ ಕೃಷ್ಣನಲ್ಲಿದ್ದ ಅಮಿತವಾದ ಪ್ರೀತಿಯನ್ನ ಕೃಷ್ಣ ಹೇಗೆ ವ್ಯಕ್ತಪಡಿಸಿದ, ಅವರು ಪ್ರಾರ್ಥನೆ ಮಾಡಿದ ರೀತಿ, ಇದೆಲ್ಲವನ್ನು ನಾವು ನೋಡಿದ್ವಿ. ಕೃಷ್ಣ ಹೇಳ್ತಾನೆ, ಸಾಲ್ವಂ ಶ್ರುತ್ವಾ ಸಮಾಯಾತಂ ರೌಗ್ಮಿಣೀಯಾದಯೋ ಮಯ ಸ್ಥಾಪಿತಾ ಹಿ ಭವತಾಂ ಸಕಾಶಾತ್ ತೇಯುಃ ಪುರೀಂ ತದಾ ಸಾಲ್ವೋಪಿ ಸೌಭೇನ ದ್ವಾರಕಾಮರ್ದಯದ್ವೃಷಂ. ಸಾಲ್ವನನ್ನ ನಾನು ಎದುರಿಸಬೇಕಾದ ಪ್ರಸಂಗ ಹೀಗಿತ್ತು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಾಲ್ವನು ನಾನು ಇಲ್ಲದೆ ಇರುವಾಗ, ಅಂದ್ರೆ ರಾಜಸೂಯ ಆಗದ ಕೊನೆಯ ಸಂದರ್ಭದಲ್ಲಿ ದ್ವಾರಕೆಗೆ ಬಂದಿದ್ದಾನೆ. ಸಾಲ್ವ ಅಲ್ಲಿಗೆ ಬಂದಿದ್ದಾನೆ ಅಂತ ನನಗೆ ಗೊತ್ತಾಯ್ತು. ಗೊತ್ತಾದಾಗ ರೌಗ್ಮಿಣಿಯರೆಲ್ಲರೂ ಕೂಡ, ಅಂದ್ರೆ ಪ್ರದ್ಯುಮ್ನಾದಿಗಳೆಲ್ಲರೂ ಕೂಡ ನನಗಿಂತ, ಅಂದ್ರೆ ಆಗ್ಲೇ ನಾನು ನಿಮ್ಮ ಎದುರುಗಡೆನೆ ಕಳಿಸಿದ್ದಲ್ವಾ ಯುದ್ಧಕ್ಕೆ ಪ್ರದ್ಯುಮ್ನಾದಿಗಳನ್ನ ಮೊದಲು. ಆದ್ರೆ ಅದಾಗ್ಲೇ ಅವನು ಪ್ರದ್ಯುಮ್ನಾದಿಗಳು ಪಟ್ಟಣವನ್ನ ಸೇರುವ ಪ್ರಸ್ಥಾಪಿತಾ ಹಿ ಭವತಾಂ ಸಕಾಶಾತ್ ತೇ ಯಯುಃ ಪುರೀಂ. ಭವತಾಂ ಹಿ ಸಕಾಶಾತ್ ಪ್ರಸ್ಥಾಪಿತಾ ರೌಗ್ಮಿಣೇಯಾದಯೋ ಮಯ ಸಾಲ್ವಂ ಸಮಾಯಾತಂ ಶ್ರುತ್ವಾ. ಸಾಲ್ವನು ದ್ವಾರಕೆಗೆ ಬಂದಿದ್ದಾನೆ ಅನ್ನುವುದನ್ನ ಕೇಳಿ, ಮಯ ನನ್ನಿಂದ, ರೌಗ್ಮಿಣೇಯಾದಯ ಪ್ರದ್ಯುಮ್ನ, ಕೃತವರ್ಮ, ಸಾತ್ಯಕೇ ಮೊದಲಾದಂತಹ ಯಾದವ ವೀರರುಗಳು ಪ್ರಸ್ಥಾಪಿತಾಮಯ, ನಾನು ಅವರನ್ನ ಕಳುಹಿಸಿಕೊಟ್ಟೆ. ಭವತಾಂ ಸಕಾಶಾತ್ ನಿನ್ನ ಮುಂದೆನೆ, ತೇ ಯಯುಃ ಪುರೀಂ ಅವರು ಊರು ಸೇರಿದ್ರು ಕೂಡ. ತದಾ ಸಾಲ್ವೋಪಿ ಸೌಭೇನ, ಆಗ ಸೌಭ ಅಂತ ಅವನದೊಂದು ದೊಡ್ಡ ವಿಮಾನ ಇತ್ತು. ಆಕಾಶ ಮಾರ್ಗವಾಗಿ ಬಂದ ಆ ವಿಮಾನದಲ್ಲಿ ಕುಳಿತು ದಾರಕಾಂ ಭೃಶಂ ಅರ್ಧಯತ್, ದ್ವಾರಕೆಯನ್ನ ಚೆನ್ನಾಗಿ ಹಾಳುಗೆಡವಿದ. ಅವನು ಬೆಂಕಿಯ ಉಂಡೆಗಳನ್ನೆಸೆದು ಕಾಡುಗಳನ್ನ ಸುಟ್ಟ, ಊರುಗಳನ್ನ, ದೇಗುಲಗಳನ್ನ, ಹಸುಗಳನ್ನ, ಜನರನ್ನ ನಾಶ ಮಾಡ್ತಾ ಬಂದ. ಅವರಿಗಿದ್ದ ಉದ್ದೇಶ ಕೃಷ್ಣನಿಗೆ ನೆಮ್ಮದಿ ಇರಬಾರದು. ಹಾಗಾಗಿ ದ್ವಾರಕೆಯ ಮೇಲೆ ಜರಾಸಂಧನ ಕಳಕೊಂಡ ದುಃಖದಿಂದಾಗಿ ಅವರು ಅನರ್ಥಗಳ ಪರಂಪರೆಯನ್ನೇ ನಿರಂತರ ಸುರಿಬೇಕು ಅನ್ನೋದೇ ಸ್ವಭಾವ. ನನ್ನ ಮೇಲೂ ಅದನ್ನ ಪ್ರಯೋಗಿಸಿದ್ರು. ಪ್ರದ್ಯುಮ್ನ ಆಶು ನಿರಗಾದತ ಸರ್ವ ಸೈನ್ಯೈ ಅನ್ಯೇಷ್ಟ ಯಾದವಗಣೈ ಸಹಿತೋನುಜೈಶ್ಚ ಸಾಲ್ವೋವಗಮ್ಯ ತನಯಂ ಮಮ ತದ್ವಿಮಾನಾತ್ ಪಾಪೋ ವರುಹ್ಯ ರಥಮಾರುಹದತ್ರ ಯೋದ್ಧುಂ. ಪ್ರದ್ಯುಮ್ನಃ ಆಶು ನಿರಗಾತ್, ಪ್ರದ್ಯುಮ್ನ ಸೈನ್ಯವನ್ನ ಕರೆದುಕೊಂಡು ಯಾದವಗಣೈಹಿ ಸಹಿತಃ ಸರ್ವಸೈನ್ಯೈಹಿ ಅನುಜೈಹಿ ಸಹ ಪ್ರದ್ಯುಮ್ನಃ ಆಶು ನಿರಗಾತ್, ಅವನು ಹೋಗುವಾಗ ತಡ ಮಾಡಲಿಲ್ಲ. ಯಾಕೆಂದ್ರೆ ಖಚಿತವಾದ ಸುದ್ದಿ ಇತ್ತು ದ್ವಾರಕೆಗೆ ಅಪಾಯ ಆಗಿದೆ ಅಂತ. ಅದರಿಂದಾಗಿ ಅವನು ಕೂಡ್ಲೇನೆ ಹೋಗಿದ್ದಾನೆ, ತಡ ಮಾಡಲಿಲ್ಲ. ಸಾಲ್ವೋ ಗಮ್ಯ ತನಯಂ ಮಮ ತದ್ವಿಮಾನಾತ್, ನನ್ನ ಮಗ ಪ್ರದ್ಯುಮ್ನ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣನೇ ಸಾಲ್ವನ ತಲೆಯಲ್ಲಿ ಹೇಗಾದ್ರೂ ಮಾಡಿ ಕೃಷ್ಣನನ್ನ ಯಾವ ರೀತಿಯಿಂದಾದ್ರೂ ನಿಗ್ರಹಿಸಬೇಕು ಅಂತ ನನ್ನ ಮಗನ ಜೊತೆಗೆ ಯುದ್ಧ ಮಾಡಿದ. ವಿಮಾನದಿಂದ ಯುದ್ಧ ಮಾಡಲಿಲ್ಲ. ಈ ಹುಡುಗನನ್ನ ಯುದ್ಧ ಮಾಡ್ಲಿಕ್ಕೆ ಏನ್ ಬೇಕು ಅಂತ ಯೋಚನೆ ಮಾಡಿ ಕೆಳಗಿಳಿದು ತದ್ವಿಮಾನಾತ್ ಪಾಪಃ ಅವರುಹ್ಯ ಯೋದ್ಧುಂ ಆರುಹತ್, ರಥವನ್ನ ಹತ್ತಿದ, ವಿಮಾನವನ್ನ ಬಿಟ್ಟ. ಈ ಹುಡುಗನ ಹತ್ರ ಯುದ್ಧ ಮಾಡ್ಲಿಕ್ಕೆ ನನಗೆ ವಿಮಾನ ಏನು ಬೇಕಿಲ್ಲ ಅಂತ. ಕೃತ್ವಾ ಸುಯುದ್ಧ ಮಮುನಾ ಮಮ ಪುತ್ರಕೋಸೌ ಅಸ್ತ್ರಾಣಿ ತಸ್ಯ ವಿನಿವಾರ್ಯ ಮಹಾಸ್ತ್ರಜಾಲೈಃ
ದತ್ತಂ ಮಯಾ ಪರಮ ಶರಂ ಅತಾದಧೇತಂ ಹಂತುಂ ನೃಪಂ ಕೃತಮತಿಸ್ತ್ವ ಶೃಣೋದ್ವಚಃ ಕೃಷ್ಣ ಹೇಳ್ತಾ ಇದ್ದಾನೆ, ಕೃತ್ವಾ ಸುಯುದ್ಧಂ, ನನ್ನ ಮಗ ಪ್ರದ್ಯುಮ್ನ ತುಂಬಾ ಜಾಣ, ಯುದ್ಧದಲ್ಲಂತೂ ಅತ್ಯಂತ ಪ್ರವೀಣ, ತುಂಬಾ ಚೆನ್ನಾಗಿ ಯುದ್ಧ ಮಾಡಿದ. ದೇವರು ಪ್ರದ್ಯುಮ್ನನ್ನು ಹೊಗಳುತ್ತಾನೆ ಅಂದ್ರೆ ದೇವರ ಮಗ ಆಗ್ಲಿಕ್ಕೂ ಒಂದು ಯೋಗ ಬೇಕು. ಅದರಲ್ಲೂ ದೇವರ ಹತ್ರನೇ ಚೆನ್ನಾಗಿ ಶಸ್ತ್ರಾಸ್ತ್ರಗಳನ್ನ ಅಭ್ಯಾಸ ಮಾಡಿದವ ಇವನು ಮಾತ್ರ ಅಲ್ಲ, ಪಾಂಡವರ ಮಕ್ಕಳೆಲ್ಲರೂ ಕೂಡ ಇವನ ಹತ್ರನೇ, ಕೃಷ್ಣನ ಹತ್ರನೇ ಪಾಠವನ್ನು ಕಲಿತವರು. ಶಸ್ತ್ರ ಅಸ್ತ್ರ ಅದರ ಜೊತೆಗೆ ಶಾಸ್ತ್ರ, ಇದಿಷ್ಟನ್ನು ಶಸ್ತ್ರಾಸ್ತ್ರ ಶಾಸ್ತ್ರಗಳ ವೇತ್ರವಾಗಿ ಕೃಷ್ಣ ಎಲ್ಲ ರೀತಿಯಿಂದಲೂ ಪರ್ಫೆಕ್ಟ್. ಅವನು ಕೇವಲ ಏನೋ ಮ್ಯಾಜಿಕ್ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅನ್ನುವ, ಬರೀ ನಮ್ಮ ಕಷ್ಟಗಳನ್ನು ಕಳೆಯುವ ATM ಕಾರ್ಡ್ ಅಲ್ಲ. ಅವನು ಜಗತ್ತಿನ ಎಲ್ಲಾ ಸಂಗತಿಗಳನ್ನು ಚೆನ್ನಾಗಿ ತಿಳಿದು ಅದರಂತೆ ಬೇಕಾದ ನಡೆನುಡಿಗಳನ್ನು ರೂಢಿಸಿಕೊಂಡವ, ಪಾಠದಲ್ಲಿ ಅದನ್ನ ಮಕ್ಕಳಿಗೆ ಬೋಧಿಸಿದವ, ಯುದ್ಧವನ್ನ ಚೆನ್ನಾಗಿ ಬೋಧಿಸಿದ್ದ. ಅಮುನಾ ಮಮ ಪುತ್ರಕೋಸವು, ನನ್ನ ಅತ್ಯಂತ ಪ್ರೀತಿಯ ಪುತ್ರನ ಶ್ರೇಷ್ಠವಾದ ಅಸ್ತ್ರಗಳನ್ನೆಲ್ಲ ಎದುರಿಸಿದ ಸಾಲ್ವ. ಆಮೇಲೆ ನಾನು ಕೊಟ್ಟ ಒಂದು ಬಾಣವನ್ನ ಉಪಯೋಗಿಸಿದ. ದತ್ತಮ್ಮಯ ಶರಂ ಅಮೋಘಂ, ಅಮೋಘ ಅಂದ್ರೆ ಮೋಘ ಅಂದ್ರೆ ವ್ಯರ್ಥ ಅಂತ ಅರ್ಥ, ಅಮೋಘ ಅಂದ್ರೆ ವ್ಯರ್ಥವಾಗದ ಅಮೋಘವಾದ ಶರವೊಂದನ್ನು ಆದದೆ. ನಾನು ಕೊಟ್ಟದ್ದು ಶರ ಯಾವತ್ತೂ ವ್ಯರ್ಥ ಆಗುದಿಲ್ಲ, ಅದು ಹೋದ ಕಾರ್ಯವನ್ನು ಮಾಡಿ ಬರುತ್ತೆ. ಯಾಕಂದ್ರೆ ಅದು ಕೃಷ್ಣ ಬಾಣ ಅಂತಾನೆ ಹೆಸರು. ನಾವು ರಾಮಬಾಣ ಅಂತ ಏನ್ ಕರಿತೇವೋ ಅದು ಕೃಷ್ಣ ಬಾಣನು ಕೂಡ. ಹಾಗಾಗಿ ನಾನು ಕೊಟ್ಟ ಬಾಣದಿಂದ ಅವನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡಿದ. ಆಗ ತಮ್ ಹಂತುಂ ನೃಪಂ ಕೃತಮತಿ ಅಶೃಣೋತ್ ವಚ ಖೇ ಕೃತಮತಿ ಅಂದ್ರೆ ನಿರ್ಧಾರ ಮಾಡಿದವನು. ನೃಪಂ ಹಂತುಂ, ಸಾಲ್ವನನ್ನು, ನೃಪ ಅಂದ್ರೆ ರಾಜನೆನಿಸಿದ ಸಾಲ್ವನನ್ನು ಹಂತುಂ ಕೃತಮತಿ ನಿರ್ಧಾರ ಮಾಡಿದ ಪ್ರದ್ಯುಮ್ನನು ಅಶೃಣೋತ್ ಕೂಡಲೇ ಆಕಾಶದಿಂದ ಮಾತೊಂದನ್ನು, ಖೇ ಅಂದ್ರೆ ಆಕಾಶೇ ವಚಃ ಅಶೃಣೋತ್, ಆಕಾಶವಾಣಿಯೊಂದನ್ನ ಕೇಳಿದ. ಅಂದ್ರೆ ಸುದ್ದಿಗಳೆಲ್ಲವೂ ಕೂಡ ಕಾಲಕ್ಕೆ, ಅಂದ್ರೆ ಮುಂದೆ ಆಗಬೇಕಾದ ಸುದ್ದಿಯೂ ಕೂಡ ಮೊದಲೇ ಗೊತ್ತಾಗ್ತಿತ್ತು. ಅಂದ್ರೆ ಹೀಗೆ ಭಗವಂತನ ಪ್ರತಿಯೊಂದು ಕಾರ್ಯವೂ ಕೂಡ ಎಲ್ಲರ ಜೊತೆಗಿನ ಸಂಪರ್ಕವನ್ನು ಹೊಂದಿತ್ತು ಅನ್ನುವ ಹಾಗೆ ಪ್ರದ್ಯುಮ್ನನಿಗೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನು ಕೂಡಲೇ ಶ್ರೇಷ್ಠವಾದ ಅಸ್ತ್ರಗಳನ್ನು ತೆಗೆದುಕೊಂಡು ನಾನು ಕೊಟ್ಟದ್ದನ್ನೇ ಉಪಯೋಗಿಸಿಕೊಂಡು ಸಾಲ್ವನನ್ನ ಕೊಲ್ತೇನೆ ಅಂತ ಹೊರಟಾಗ ಅಶರೀರವಾಣಿ ಆಯಿತು. ಅಂದ್ರೆ ಅಶರೀರವಾಣಿ ಅಂದ್ರೆ ಒಂದು ಅರ್ಥ ನಮ್ಗೆ ಯಾವಾಗ್ಲೂ ನೆನಪಿರ್ಬೇಕಾದ್ದು, ಅದು ವಾಯು ಅಂದ್ರೆ ಪ್ರಾಣ ಆಕಾಶದಲ್ಲಿ ಮಾತಾಡ್ತಾನೆ ಅಂತ ಅರ್ಥ. ನಮ್ಮ ಹತ್ರನೂ ಮಾತಾಡ್ತಿರ್ತಾನೆ, ನಮ್ಗೆ ಗೊತ್ತಾಗಲ್ಲ. ಮೋಡದ ರೂಪದಲ್ಲಿ ಮಾತಾಡ್ತಾನೆ, ಗಾಳಿಯ ರೂಪದಲ್ಲಿ ಮಾತಾಡ್ತಾನೆ. ಹೀಗೆ ಹಲವು ರೀತಿಯಲ್ಲಿ ಪ್ರಾಣದೇವರ ಸಂಪರ್ಕವನ್ನ ಅರ್ಥ ಮಾಡಿಕೊಂಡದ್ದಕ್ಕೆ ಉಪನಿಷತ್ತಿನ ಉಪಾಸನೆಗಳಲ್ಲಿ ಇಂಥ ಮಾತುಗಳೆಲ್ಲ ಬರ್ತವೆ. ಹಾಗಾಗಿ ಅಶರೀರವಾಣಿ ಅಂದ್ರೆ ನಾರಾಯಣನ ಪ್ರಾಣನ ಮಾತು ಅಂತ ಅರ್ಥ. ನಾರಾಯಣೇನ ಹಿ ಪುರಾ ಮನಸಾಭಿಕ್ಲುಪ್ತಂ ಕೃಷ್ಣಾವತಾರಮುಪಗಮ್ಯ ನಿಹನ್ಮಿ ಸಾಲ್ವಂ ಇತ್ಯೇವ ತೇನ ಹರಿಣಾಪಿ ಸಭಾರ್ಗವೇಣ ವಿದ್ರಾವಿತೋ ನಿಹತ ಸ್ವಮನೋನುಸಾರಾತ್. ನಾರಾಯಣೇನ ಹಿ ಪುರಾ ಮನಸಾ ಅಭಿಕ್ಲುಪ್ತಂ, ಕೃಷ್ಣಾವತಾರವನ್ನು ಹೊಂದಿ ನಾನೇ ಸಾಲ್ವನನ್ನ ನಿಹನ್ಮಿ, ಕೃಷ್ಣಾವತಾರಂ ಉಪಗಮ್ಯ ಅಹಮೇವ ಸಾಲ್ವಂ ಹನ್ಮಿ ಅಂತ ನಾರಾಯಣೇನ ಪುರಾ ಮನಸಾ ಅಭಿಕ್ಲುಪ್ತಂ. ವೈಕುಂಠದಲ್ಲಿರುವಾಗಲೇ ನಾರಾಯಣನು ಈ ಸಂಕಲ್ಪವನ್ನ ಮಾಡಿದ್ದ, ನಾನು ಸಾಲ್ವನನ್ನ ಕೊಲ್ತೇನೆ. ಯಾಕಂದ್ರೆ ಅವನು ಆ ಕಾಲದಿಂದ ಇರುವವನು, ಕೇವಲ ಈಗ ದ್ವಾಪರದ ಕೊನೆಯಲ್ಲಿ ಕೃಷ್ಣಾವತಾರದ ಸಮಯದಲ್ಲಿ ಇದ್ದವನಲ್ಲ, ಅದಕ್ಕಿಂತ ಪೂರ್ವಜನೇ ಅವನು. ಇತ್ಯೇವತೇನ ಹರಿಣಾಪಿ ಸಭಾರ್ಗವೇಣ ವಿದ್ರಾವಿತೋನ ನಿಹತ ಸ್ವಮನೋನುಸಾರ. ಹಾಗಾಗಿ ಭಾರ್ಗವ ರಾಮನಾದಂತಹ ಪರಶುರಾಮನು ಕೂಡ ಆ ಕಾಲದಲ್ಲೇ ಕೊಲ್ಲುವವನು ಬಿಟ್ಟ. ಯಾಕೆಂದ್ರೆ ಇದು ಕೃಷ್ಣಾವತಾರದಲ್ಲಿ ಭಗವಂತ ಕೊಲ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಅದರಿಂದಾಗಿ ಅಥವಾ ನಾನೇ ಮುಂದೆ ಕೃಷ್ಣಾವತಾರದಲ್ಲಿ ಕೊಲ್ಲುವುದೇ ಇದೆ, ಅದರಿಂದಾಗಿ
ನ ನಿಹತಃ, ನಾನೀಗ ಕೊಲ್ಲುವುದಿಲ್ಲ ಅಂತ ಪರಶುರಾಮನು ಬಿಟ್ಟ, ರಾಮನು ಬಿಟ್ಟ. ಆದ್ರೆ ಕೃಷ್ಣನಾಗಿ ಕೊಲ್ಲುವುದಕ್ಕೆ ಅವಕಾಶ ಇಟ್ಟ ಪ್ರದ್ಯುಮ್ನನಿಗೆ ಅಶರೀರವಾಣಿ ಕೇಳಿಸಿತು. ಹಾಗಾಗಿ ಅವನದನ್ನ ಯುದ್ಧ ಮಾಡಲಿಲ್ಲ. ಏನು ಅಂತ ಮಾತಾಯಿತು. ವಧ್ಯಸ್ತ್ವಯಾ ನಹಿತತೋ ಅಯಮಯಂಚ ಬಾಣಶ್ಚಕ್ರಾಯುಧಶ್ಚ ದಯಿತೋ ನಿತರ ಅಮೋಘಃ ಮಾಮುಂಚತೇನ ತಮಿಮಂ ವಿನಿವರ್ತಯೇಹಂ ಸಾಲ್ವಂ ಹೃದಯ ಸ್ಥಿತ ಈರಣೇನ. ಸ್ಪಷ್ಟ ಬಿಡಿಸಿಯೇ ಹೇಳಿದ್ರು. ಈರಣ ಅಂದ್ರೆ ಮುಖ್ಯ ಪ್ರಾಣ. ಈರಣೇನ ಈರಿತಂ, ಈ ರೀತಿ ಹೇಳಲ್ಪಟ್ಟಿತು. ಏನು ಅಂತ, ಸಾಲ್ವ ನಿನ್ನಿಂದ ಕೊಲ್ಲಲ್ಪಡುವವನಲ್ಲ, ನಹಿ ತ್ವಯಾ ವಧ್ಯ, ನಿನ್ನಿಂದ ಕೊಲ್ಲಲ್ಪಡುವವನಲ್ಲ, ಅಂದ್ರೆ ನೀನು ಅವನನ್ನು ಕೊಲ್ಲಬಾರದು. ಅಯಂ, ಈ ಬಾಣ ಅತ್ಯಂತ ಬಾಣ ಚಕ್ರಾಯುಧಸ್ಯ ದೈತಃ, ಈ ಬಾಣ ಇದೆಯಲ್ವಾ ಕೃಷ್ಣ ಕೊಟ್ಟದ್ದು, ಇದು ಚಕ್ರಾಯುಧನಾದಂತಹ ಶ್ರೀಕೃಷ್ಣನ ಅತ್ಯಂತ ಮೆಚ್ಚಿನ ಬಾಣ. ಇದನ್ನ ಸಾರ್ಥಕವಾಗಿ ಉಪಯೋಗಿಸಬೇಕು. ಈಗ ನೀನು ಅವನನ್ನು ಕೊಲ್ಲಬಾರದು. ಇದು ಕೃಷ್ಣನಿಗೆ ಪ್ರಿಯವಾದದ್ದಾದ್ರಿಂದಾಗಿ ಕೃಷ್ಣನ ಕೆಲಸವನ್ನೂ ನೀನು ಮಾಡಬೇಕು, ಕೃಷ್ಣನಿಗೆ ಪ್ರೀತಿ ಆಗುವಂತೆಯೂ ನಡ್ಕೊಳ್ಬೇಕು. ಹಾಗಾಗಿ ಇವನನ್ನ ನ ಮಾ ಮುಂಚತೇನ, ಅವನನ್ನ ಈ ಬಾಣದಿಂದ ಕೊಲ್ಬೇಡ. ಸಾಲ್ವನ ಮನಸ್ಸಿಗೆ ನಾನು ಪ್ರೇರಣೆ ಮಾಡಿ ಅವನನ್ನ ಹಿಂದಕ್ಕೆ ಕಳಿಸ್ತೇನೆ. ನಿನ್ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ನೀನು ಪ್ರತಿಯಾಗಿ ಯುದ್ಧ ಮಾಡ್ತಾ ಇದ್ದೀನಿ, ನೀನು ಅವನನ್ನು ಕೊಲ್ಲಬೇಕು ಅಂತಲ್ಲ. ಎದುರಾಳಿಯ ಹಾಗೆ ಶತ್ರು ಹೊಡೆದಾಟಕ್ಕೆ ನಿಂತಾಗ ಅಲ್ಲಿ ನನ್ನವರು ಅವನವರು ಅಂತ ನೋಡ್ಲಿಕ್ಕಿಲ್ಲ. ಆದ್ರೆ ನಿನ್ಗೀಗ ಒಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ಇದು ಕೃಷ್ಣನಿಗೆ ಸಂಬಂಧಪಟ್ಟ ಸೊತ್ತು, ಅವನೇ ಅದನ್ನ ನಾಶ ಮಾಡ್ತಾನೆ. ಅವನಿಗೆ ನಾನು ಯುದ್ಧದಿಂದ ಹಿಂದೆ ತಿರುಗುವಂತೆ ಪ್ರೇರಣೆ ನಾನು ಮಾಡ್ತೇನೆ. ಸಾಲ್ವಂ ಹೃದಯ ಸ್ಥಿತಃ ನಿವರ್ತಯೇ, ಸಾಲ್ವನ ಹೃದಯದಲ್ಲಿ ನಿಂತು ಅವನು ಇಲ್ಲಿಂದ ಹಿಂದೆ ತಿರುಗುವಂತೆ ನಾನೇ ಮಾಡ್ತೇನೆ ಅಂತ ಮುಖ್ಯ ಪ್ರಾಣ ಅವನಿಗೆ ಹೇಳ್ದ. ಪ್ರದ್ಯುಮ್ನನಿಗೆ ಆಯ್ತು, ಸ್ವತಃ ದೈವಿ ಶಕ್ತಿಯೇ ಈ ವಿಷಯದಲ್ಲಿ ಇಷ್ಟು ಕಾಳಜಿ ತೆಗೆದುಕೊಂಡಿದೆ ಅಂತಾದಾಗ ನನಗೆ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಹಠ ತೊಡುವುದ್ರಲ್ಲಿ ಅರ್ಥ ಇಲ್ಲ ಅಂತ ಪ್ರದ್ಯುಮ್ನ ಹಿಂದೆ ಸೆದ್ದ. ಸಭಾಪರ್ವದಲ್ಲಿ ಈ ಮಾತು ಬರುತ್ತೆ. ತತಸ್ಯ ಭೃಗಶಾರ್ದೂಲ ತಂ ಸೌಭಂ ಯೋಧಯನ್ ಪ್ರಭು. ಹಿಂದೆ ಭೃಗು ಶಾರ್ದೂಲ, ಭೃಗುಗಳಲ್ಲೇ ಹಿರಿಯನೆನಿಸಿದಂತಹ ಪರಶುರಾಮ ಸೌಭನ ಜೊತೆಗೆ ಯೋಧಯನ್ ಯುದ್ಧ ಮಾಡುತ್ತಾ ಸುಬಂಧುರಂ ರಥಂ ರಾಜನ್ ಆಸ್ಥಾಯ ಭರತರ್ಷಭ, ಅತ್ಯಂತ ಉತ್ತಮವಾದ ರಥದೊಂದಿಗೆ ಅವನನ್ನ ಹೋರಾಡುವ ಸಂದರ್ಭದಲ್ಲೂ ಕೂಡ ನಗ್ನಿಕಾನಾಂ ಕುಮಾರೀನಾಂ ಗಾಯಂತೀನಾಂ ಪಾರ್ಶ್ವಣೋತ್ ರಾಮ ರಾಮ ಮಹಾಬಾಹೋ ಭೃಗೂಣಾಂ ಕೀರ್ತಿವರ್ಧನ ತ್ಯಜ ಶಸ್ತ್ರಾಣಿ ಸರ್ವಾಣಿ ನ ತ್ವಂ ಸೌಭಂ ವಧಿಷ್ಯತಿ. ಅಷ್ಟೊತ್ತಿಗೆ ಪರಶುರಾಮನನ್ನ ಕೊಡಲಿಯಿಂದ ತಲೆ ಕಡಿದು ಆತನ ಅನ್ಯಾಯದ ಪರಾಕಾಷ್ಠೆಯನ್ನ ಕೊನೆಗೊಳಿಸುವ ಪ್ರಯತ್ನವನ್ನ ಮಾಡಿದಾಗಲೇ ಆಕಾಶವಾಣಿ ಅವತ್ತೂ ಹೀಗೆ ಕೇಳಿಕೊಂಡಿತ್ತು. ತ್ಯಜ ಶಸ್ತ್ರಾಣಿ ಸರ್ವಾಣಿ ನ ತ್ವಂ ಸೌಭಂ ವಧಿಷ್ಯತಿ. ನೀನು ಶಸ್ತ್ರವನ್ನ ತ್ಯಾಗ ಮಾಡು, ನೀನು ಸೌಭನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ಶಂಖಚಕ್ರ ಗದಾಪಾಣಿ ದೇವಾನಾಮ ಭಯಂಕರ ಯುಧಿ ಪ್ರದ್ಯುಮ್ನ ಸಾಂಭಾಭ್ಯಾಂ ಕೃಷ್ಣ ಸೌಭಂ ವಧಿಷ್ಯತಿ. ಮುಂದೆ ಅನಿರುದ್ಧ ಮತ್ತು ಪ್ರದ್ಯುಮ್ನರ ಜೊತೆಗೆ ನಿಂತು ಕೃಷ್ಣ ಈ ಸಾಲ್ವನನ್ನು ಕೊಲ್ಲುವುದು ಅಂತ ಶರ ಬರೆದಿಟ್ಟಿದ್ದಾರೆ. ಅದರಿಂದಾಗಿ ಹಿಂದೆ ಸರಿ. ಯುಧಿ ಪ್ರದ್ಯುಮ್ನ ಪುರುಷವ್ಯಾಘ್ರಸ್ತತ ಏವ ವನಂ ಯಯೌ ನ್ಯಸ್ಯ ಸರ್ವಾಣಿ ಶಾಸ್ತ್ರಾಣಿ ಕಾಲಾಕಾಂಕ್ಷ ಮಹಾಯಶ. ಆಗ ಇದು ಭೀಷ್ಮಾಚಾರ್ಯರೇ ಶಿಶುಪಾಲನಿಗೆ ಸೌಭನ ಬಗ್ಗೆ ಇದ್ದ ಪರಿಸ್ಥಿತಿಯನ್ನ ತಿಳಿಸಿ ಹೇಳುವಾಗ ಪರಶುರಾಮನ ಕೈಯಿಂದಲೇ ಸಾಯ್ತಿದ್ದ, ಅಶರೀರವಾಣಿಯಿಂದಾಗಿ ಬದುಕಿದ್ದಾನೆ. ಅವನಿಗೇನೋ ಒಂದು ಧೈರ್ಯ ಅಲ್ಲೂ ಇದ್ದ ಸಾಲ್ವ. ಹೀಗಾಗೋದ್ರಲ್ಲಿ ಶಿಶುಪಾಲನಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ. ಸಭೆಯಲ್ಲೇ ಅವಮಾನ ಮಾಡಿ ಕೊಂದ್ರು ಅವನನ್ನ. ಅದರಿಂದಾಗಿ ಕೃಷ್ಣ ಇಲ್ಲಿಂದ ನಿಂತು ಶಿಶುಪಾಲನನ್ನು ಕೊಂದದ್ದಕ್ಕೆ ಅಲ್ಲಿಂದ ಹೊರಗೆ ತೆರಳಿ ಕೂಡಲೇ ಸೌಭವನ್ನ ಹೊತ್ತು ದ್ವಾರಕೆಯತ್ತ ಯುದ್ಧಕ್ಕೆ ತೆರಳಿದ. ಆಗ
ಅವನಿಗೆ ಕಿವಿಗೆ ಬಿದ್ದ ಹಾಗೇನೆ ಭೀಷ್ಮಾಚಾರ್ಯರು ಹೇಳಿದ ಮಾತು, ಸೌಭನನ್ನ ಕೃಷ್ಣ ಸಾಂಬರ ಜೊತೆಗೆ ಸೇರಿಕೊಂಡು ಪ್ರದ್ಯುಮ್ನ ಸಾಂಬರ ಜೊತೆಗೆ ಕೃಷ್ಣ ಸೇರಿಕೊಂಡು ಯುದ್ಧ ಮಾಡ್ತಾನೆ ಅಂತ. ಇಲ್ಲೇ ಇದ್ದಾರೆ ಎಲ್ಲ, ಹೇಗೆ ಅಲ್ಲಿ ಯುದ್ಧ ಮಾಡ್ತಾರೆ ನೋಡ್ತೇನೆ ನಾನು ಅಂತ ಇಡೀ ದ್ವಾರಕೆಯನ್ನು ಸುಟ್ಟು ತೆಗೆಯುವ ಮಹಾಕಾರ್ಯದಲ್ಲಿ ಶತ್ರುವಾಗಿ ಸೇರಿಕೊಂಡು ಮಾಡ್ತಾ ಇರ್ತಾನೆ. ಇದು ಅಲ್ಲಿ ಬಂದ ಅಶರೀರವಾಣಿಯಂತೆ ತಪಸ್ಸು ಮಾಡ್ತಾ ಮಹೇಂದ್ರ ಪರ್ವತದಲ್ಲಿ ಕಾಯ್ತಾ ಈ ಸಾಲ್ವನನ್ನು ಕೊಲ್ಲುವ ಸಮಯ ಯಾವಾಗ ಬಂದೀತು ಅಂತ ತಪಸ್ಸು ಮಾಡ್ತಾ ಕೂತಿದ್ದ ಪರಶುರಾಮನ ಯೋಚನೆಯಂತೆ ಈಗ ಕೃಷ್ಣ ಪ್ರದ್ಯುಮ್ನ ಮತ್ತು ಅನಿರುದ್ಧರ ಜೊತೆ ಸೇರಿಕೊಂಡು ಸಾಂಬನಂತಹ ದುಷ್ಟರನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಜಿತವಾನ್ ಜಾಮದಗ್ನ್ಯಮ್ಯ ಕೋಟಿ ವರ್ಷ ಮಹಾಗಣಾನ್ ಸ ಏಷ ನಾನ್ಯೈರ್ವಧ್ಯೋಹಿ ಸ್ವಾಮೃತೆ ನಾಸ್ತಿ ಕಶ್ಚನ. ಸಾಲ್ವ ಯುದ್ಧ ಮಾಡುವಾಗ ಪರಶುರಾಮ ಅವನನ್ನು ಬಿಟ್ಟ ಅಂದಾಗ ಎಲ್ಲರೂ ಏನ್ ತಿಳ್ಕೊಂಡ್ರೆ ಪರಶುರಾಮನಿಗೆ ಸಾಲ್ವನನ್ನು ಸೋಲಿಸ್ಲಿಕ್ಕಾಗ್ಲಿಲ್ಲ, ಇಲ್ಲಿ ತಾತ್ಪರ್ಯ ಅವನನ್ನು ಕೊಲ್ಲಬಾರದು ಅಂತ ಅಶರೀರವಾಣಿಯಾಗಿದ್ದಕ್ಕೋಸ್ಕರ ಬಿಟ್ಟ ಹೊರತು ಸಾಲ್ವನ ಕೈಯಿಂದ ಸೋತು ಪರಶುರಾಮ ಸುಣ್ಣವಾಗಿ ಹೊರಟು ಬಿಟ್ಟ ಅಂತ ಅರ್ಥ ಅಲ್ಲ. ಆ ಕೆಲಸಕ್ಕೆ ಕಾರ್ಯಕ್ಕೆ ಸಮಯ ಇನ್ನೂ ಬಾಕಿ ಇದೆ, ಅದನ್ನಾಗಿ ನಾನು ಈಗಲೇ ಆ ಕಾರ್ಯದಲ್ಲಿ ತೊಡಗಬಾರದು ಅಂತ ಯೋಚನೆ ಮಾಡಿ ಕೃಷ್ಣ ಪರಶುರಾಮ ದೂರವಾಗಿದೆ, ಇವತ್ತು ಆ ಸಮಯ ಹತ್ತಿರ ಬಂದಿದೆ ಅಂತ ಮಾತಾಡ್ತಾರೆ. ಶ್ರುತ್ವಾವಚ ಪವನಶ್ಚ ಶರಂ ತ್ವಮೋಘಂ ಸಂಜಕ್ರ ಆಶು ಸಚ ಸಾಲ್ವಪತಿ ಸಸೌಭಂ ಆರುಹ್ಯ ಬಾಲಕಲಹೇನ ಕಿಮತ್ರ ಕಾರ್ಯಂ ಕೃಷ್ಣೇನ ಸಂಗರೈತಿ ಪ್ರಯೌ ಸ್ವದೇಶಂ. ಯುದ್ಧ ಮಾಡಿ ಪ್ರದ್ಯುಮ್ನ ಯಾವಾಗ ಮುಖ್ಯ ಪ್ರಾಣನ ಮಾತು ಕೇಳಿದ್ನೋ, ಈಗ ಅಮೋಘಂ ಶರಂ ಆಶು ಸಂಜಕ್ರೆ ಹಿಂದಕ್ಕೆ ತೆಗೆದುಕೊಂಡ, ಯುದ್ಧಕ್ಕೆ ಮುಂದೆ ಉಪಯೋಗಿಸುವುದು ಬೇಡ, ತಪ್ಪು. ಅಶರೀರವಾಣಿ ಆಯ್ತು ಅಂದ್ರೆ ಅದು ದೇವರ ಸಂಕಲ್ಪದಂತೆಯೇ ಆಗಿದೆ ಅಂತ ಅರ್ಥ. ಅದನ್ನ ಹಾಳುಗಿಡವದೆ ಕೃಷ್ಣನ ಮಾತನ್ನು ನಡೆಸುವುದಕ್ಕೋಸ್ಕರ ಸಂಜಕ್ರೆ, ಬಾಣವನ್ನ ಪ್ರಯೋಗ ಮಾಡುವುದೇ ದೊಡ್ಡ ಸಂಗತಿ ಅಲ್ಲ, ಪ್ರಯೋಗ ಮಾಡಿದ ಬಾಣವನ್ನ ಮರಳಿ ಕೈಯೊಳಗೆ ತಂದುಕೊಳ್ಳುವ ಗಟ್ಟಿತನ ಇದ್ರೆ ಅವನು ನಿಜವಾದ ವೀರ. ಹಾಗಾಗಿ ಅಮೋಘಂ ಸಂಜಕ್ರೆ, ಕೆಲವೊಮ್ಮೆ ಅದು ವಾಪಸ್ ಬರುವಾಗ ಶಕ್ತಿ ಕಳಚಿಕೊಂಡು ಬರುವ ಹಾಗಿರುತ್ತೆ, ಇಲ್ಲ ಅಷ್ಟೇ ಸಾಮರ್ಥ್ಯವನ್ನ ಉಳಿಸಿಕೊಂಡ ಬಾಣವನ್ನ ಮತ್ತೆ ಮರಳಿ ಬತ್ತಳಿಕೆಯಲ್ಲಿ ಸೇರಿಸಿದ. ಇವನು ಆಗ್ಲೇ ಪ್ರೇರಣೆ ಮಾಡುತ್ತೇನೆ ಅಂತ ಹೇಳಿದ್ದ, ಅದಕ್ಕೆ ಸರಿಯಾಗಿ ಈ ಹುಡುಗನ ಜೊತೆಗೆ ಏನ್ ಯುದ್ಧ ಮಾಡುದು, ಆರುಹ್ಯ ಬಾಲ ಕಲಹೇನ ಕಿಮತ್ರ ಕಾರ್ಯಂ, ಈ ಬಾಲನ ಜೊತೆಗೆ ಕಲಹ ಮಾಡಿ ಯುದ್ಧ ಮಾಡಿದ್ರೆ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ಬೇಕು, ಅದೊಂದು ಗ್ರೇಟ್ನೆಸ್. ಅಲ್ಲಿ ಹೋಗಿ ಮಕ್ಕಳ ಜೊತೆ ಯುದ್ಧ ಮಾಡಿ ಹೊರಟು ಬಂದ, ಏನಿದು ಕೀರ್ತಿ ಪತಾಕೆ ಹಾರಿಸ್ಲಿಕ್ಕಾಗತ್ತ, ಮಾಡೋದಿದ್ರೆ ಕೃಷ್ಣನ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ. ಕೃಷ್ಣೇನ ಸಂಗರಹ, ಮಾಡುದಿದ್ರೆ ಕೃಷ್ಣನ ಜೊತೆಗೆ ಸಂಗರ ಅಂದ್ರೆ ಯುದ್ಧ ಅಂತ ಅರ್ಥ. ಕೃಷ್ಣೇನ ಸಹ ಸಂಗರಹ ಯುದ್ಧ ಅಂತ ಇತಿ ಸ್ವದೇಶಂ ಪ್ರಯೋ, ವಾಪಸ್ ತನ್ನ ಊರಿಗೆ ಹೋಗ್ಬಿಟ್ಟ. ಆದ್ರೆ ಕೆಲಸ ಮಾಡಬೇಕಾದ ಅನ್ಯಾಯಗಳನ್ನೆಲ್ಲ ಮಾಡಿ ಆಗಿತ್ತು. ಆದ್ರೆ ಆ ಹೊತ್ತಿನಲ್ಲಿ ಒಂದು ಮನಸ್ಸಿನಲ್ಲಿ ಬಂದ ಯೋಚನೆ, ಇವನ್ ಜೊತೆಗೆ ಏನ್ ಯುದ್ಧ ಮಾಡುದು ಅಂತ. ಅಷ್ಟೊತ್ತಿಗೆ ಎಲ್ಲ ತೊಂದರೆ, ಮೊದ್ಲೇ ಇದನ್ನ ಯೋಚನೆ ಮಾಡಿದ್ದಿದ್ರೆ ಕೃಷ್ಣನ್ ಜೊತೆಗೆ ಯುದ್ಧ ಆಗ್ತಿತ್ತು, ಜನಗಳಿಗೆ ತೊಂದರೆ ಕೊಡುವ ಅವನ ಯೋಚನೆ ಇರ್ಲಿಲ್ಲ ಅಂದ್ರೆ ಆಗ್ಲೇ ಹಿಂದೆ ಸರಿತಿದ್ದ. ಆದ್ರೆ ಅವನ ದುಷ್ಟತನ ಜನರಿಗೆ ತುಂಬಾ ತೊಂದರೆ ಕೊಟ್ಟಿತು. ಆದ್ರೆ ಈಗ ಮನಸ್ಸಿನಲ್ಲಿ ಎಳೆಯ ವಯಸ್ಸಿನವನ ಜೊತೆಗೆ ಯುದ್ಧ ಮಾಡಿ, ಅವನಿಗೆ ಒಂದು ಇರ್ಬೋದು, ಸೋತೆ ಅಂತ ಆದ್ರೆ ಇನ್ನೂ ಅವಮಾನ, ಗೆದ್ದೆ ಅಂತ ಆದ್ರೆ ಅದು ಅವಮಾನನೇ. ಹುಡುಗನ ಜೊತೆಗೆ ಹೋಗಿ ಯುದ್ಧ ಮಾಡ್ದ, ಸೋತೆ ಅಂದ್ರೆ ಹುಡುಗನ ಜೊತೆ ಸೋತ, ಏನಿದ್ರು ಸಮಾನ ಸ್ಕಂಧರಲ್ಲಿ ಯುದ್ಧ ಮಾಡುವುದರಲ್ಲೂ ಒಂದು ತಾತ್ಪರ್ಯ ಇದೆ ಅಂತ ಭಾವಿಸಿ ಪ್ರಯವು ಸ್ವದೇಶ, ತನ್ನ ಊರಿಗೆ ಮರಳಿ ಹೋದ. ಬೆನ್ನು ಹಾಕಿದ, ಯುದ್ಧಕ್ಕೆ ಕಟ್ಟಿ ಹಾಕಿ ಹೊರಟು ಹೋದ. ಮನಸ್ಸನ್ನಲ್ಲೇ ಕಟ್ಟಿ ಹಾಕಿದಾನೆ, ಕೃಷ್ಣ ಬರ್ತಾನೆ, ನಾನು ಮತ್ತೆ ಬರ್ತೇನೆ ಅಂತ ದ್ವಾರಕೆಯಲ್ಲಿ ಮನಸ್ಸಿಟ್ಟು ಹೊರಟು ಹೋಗಿದ್ದಾನೆ. ಪ್ರದ್ಯುಮ್ನ ಸಾಂಬಗತ ಸಾರಣ ಚಾರುದೇಷ್ಣಾಃ ತೇನಾಂ ನಿಹತ್ಯ ಸಹ ಮಂತ್ರಿಗಣೈಸ್ತದೀಯಾಂ ಆಹ್ಲಾದಿನ ಸ್ವಪರಮಾಯಯುರಪ್ಯಹಂ ಚ ತತ್ರಾಗಮಂ ಸಪತಿತೈಃ ಶ್ರುತವಾನ್ ಶೇಷಂ.
ಪ್ರದ್ಯುಮ್ನ, ಸಾಂಬ, ಗದಾ, ಸಾರಣ, ಚಾರುದೇಶ್ನ ಇವರೆಲ್ಲರೂ ಮಹಾವೀರರು, ಕೃಷ್ಣನ ಕೈಯಲ್ಲಿ ಪಳಗಿದವರು. ಇವರೆಲ್ಲರ ಸಾಮರ್ಥ್ಯವು ಕೂಡ ಅಸಾಧಾರಣವಾದದ್ದು. ಇವರೆಲ್ಲರೂ ಯುದ್ಧಕ್ಕಾಗಿ ಸಿದ್ಧರಾಗಿದ್ದಾರೆ. ಜೊತೆಗೆ ಮಂತ್ರಿಗಣಗಳು ಸೇರಿದೆ. ತದೀಯಾಂ ಸೇನಾಂ, ಸೇನೆ ಮಂತ್ರಿಗಣ ವೀರರು ಆಹ್ಲಾದಿನ ಸ್ವಪರಂ ಆಯಯುಹು ಅಪ್ಯಹಂಚ. ಪ್ರದ್ಯುಮ್ನಾದಿಗಳ ಜೊತೆ ಯುದ್ಧ ಮಾಡಿದ್ರೆ ವಿವರ ತುಂಬಾ ಇದೆ ಅಲ್ಲಿ. ಪ್ರದ್ಯುಮ್ನನವನು ಹಿಂದೆ ಹಿಮ್ಮೆಟ್ಟುವಂತೆ ನೀವು ಮಾಡ್ತಾನೆ. ಯಾವಾಗ ಅವನು ಸುಮ್ಮನಾಗ್ತಾನೆ ಈಗ ಕೊಲ್ಲಬಾರದು ಅಂತ, ಆಗ ಅವನು ತುಂಬಾ ತೀವ್ರವಾದ ಪ್ರಯೋಗ ಮಾಡ್ತಾನೆ. ಇದರಿಂದ ಅವನ ಹಣೆಗೆ ಬಾಣ ಬಡಿದು ಮೂರ್ಛೆ ಹೋಗ್ತಾನೆ. ಆಗ ಅವನ ಕುದುರೆಗಳೇ, ಅವನ ಸಾರಥಿಯೇ ಸೇರಿಕೊಂಡು ಕೂಡ್ಲೆ ಅವನನ್ನ ಮರೆಗೆ ಕರೆತರ್ತಾರೆ. ಈ ವಿಷಯ ಎಲ್ಲ ಹರಿವಂಶದಲ್ಲಿ ವಿಸ್ತಾರವಾಗಿ ಯುದ್ಧ ಬಹಳ ಚೆನ್ನಾಗಿ ನಿರೂಪಣೆಗೊಂಡಿದೆ. ಸೈನ್ಯವು ಕೂಡ ದಿಕ್ಕಾಪಾಲಾಗುತ್ತೆ. ಅಷ್ಟೊತ್ತಿಗೆ ಕೃಷ್ಣನಿಗೆ ಸುದ್ದಿ ಹೋಗಿರುತ್ತೆ. ಕೃಷ್ಣ ಬರ್ತಾನೆ ಅಂತ ಗೊತ್ತಾಯ್ತೋ ಅಥವಾ ಇನ್ನೇನಾದ್ರೂ ಸಿದ್ಧತೆ ಬೇಕು ಅಂತ ಅನ್ನಿಸ್ತೋ, ಅದಕ್ಕೋಸ್ಕರ ಮರಳಿ ಸ್ವದೇಶಕ್ಕೆ ಹೋದ. ಎದುರುಗಡೆ ಎಲ್ಲರ ಹತ್ರ ಹೇಳುವಾಗ ಮಕ್ಕಳ ಜೊತೆಗೆ ಏನ್ ಯುದ್ಧ, ಅದು ಒಂದು ಕಾರಣ ಇರ್ಬೋದು, ಆದ್ರೆ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಾಗಲ್ಲ. ಒಟ್ಟಂತೂ ವೀರ, ಅಸಾಧಾರಣವಾದ ವೀರ, ಸುಮ್ಮನೆ ಹೆದರು ಪೊಕ್ಕ ಅಲ್ಲ. ಆದ್ರೆ ಏನಿದ್ರು ಕೃಷ್ಣನ ಮುಂದೆ ಇನ್ನಷ್ಟು ಬಲ ಬೇಕು ಅಂತ ಯೋಚನೆ ಮಾಡಿ ಪಟ್ಟಣಕ್ಕೆ ತೆರಳಿ ಇದ್ದ ಆ ಕೃಷ್ಣ ಮತ್ತೆ ಈಗ ಕೃಷ್ಣ ಬಂದಾಗ ಎದುರು ಬರ್ತಾನೆ. ಮತ್ತೆ ಸಾಲ್ವನ ಸೇನೆಯನ್ನ ಈ ಇಡೀ ಯಾದವ ವೀರರು ನಾಶ ಮಾಡಿದ್ದಾರೆ. ಆಹ್ಲಾದಿನಃ ಸ್ವಪುರಂ ಆಯಯುಹು ಅಪ್ಯಹಂ ತತ್ರಾಗಮಂ ಸಪತಿ ತೈಹಿ ಶ್ರುತವಾನ್ ಅಶೇಷಂ. ಆದ್ರೆ ಹೇಳ್ತಾನೆ, ನಡೆದ ಘಟನೆಯನ್ನೆಲ್ಲ ಮಕ್ಕಳು ನನಗೆ ಹೇಳಿದ್ರು, ಯಾದವ ವೀರರು ಅದರ ಹಿನ್ನೆಲೆಯನ್ನ ಕೊಟ್ರು ಏನಾಗಿದೆ ಅಂತ. ಅದೇ ಸಮಯಕ್ಕೆ ನಾನು ಕೂಡ ಹೋದೆ. ಸಾಲ್ವನ ಸೇನೆ ಯಾವಾಗ ನುಚ್ಚು ನೂರಾಗಿ ಯಾದವರೆಲ್ಲ ಸಂತೋಷ ಪಡ್ತಾ ಇದ್ರು, ಆಗ್ಲೇ ನಾನು ಹೋದೆ. ಮತ್ತಷ್ಟು ಸೈನ್ಯ ತರುವುದಕ್ಕೆ ಅವನು ಹೋಗಿದ್ದಾನೇನೋ ಸುದ್ದಿಯೂ ಗೊತ್ತಾಯಿತು. ನಡೆದ ಘಟನೆಯನ್ನೆಲ್ಲ ಸಾಂಬ ಪ್ರದ್ಯುಮ್ನಾದಿಗಳು ಬಿಡಿಸಿ ಹೇಳಿದ್ರು. ಯಸ್ಮಿನ್ ಛರೆ ಕರಗತೆ ವಿಜಯೋ ಧ್ರುವ ಸ್ಯಾತ್ ಮತ್ತೇಜಸ ತದನು ಸಂಗ್ರಹಣಾತ್ ಸುತಾನ್ಮೇ ಯಾತಂ ನಿಶಮ್ಯ ರಿಪುಮಾತ್ಮಪುರೀಂಚ ಭಗ್ನಾಂ ದೃಷ್ಟ್ವೈವ ತೇನ ತದನುಬ್ರಜನಂ ಪುರತ್ಕೃತಂ ಮೇ. ಯಾವ ಬಾಣ ಕೈಯಲ್ಲಿದ್ದಾಗ ಗೆಲುವು ಖಚಿತ, ಶತ್ರುವಿನ ಸಾವು ನಿಶ್ಚಿತ ಅಂತಾಗುತ್ತೋ ಅಂತಹ ಬಾಣವನ್ನ ನನ್ನ ತೇಜಸ್ಸಿನಿಂದ ಗಟ್ಟಿಯಾಗಿ ಯುದ್ಧಕ್ಕಾಗಿ ಇಟ್ಟುಕೊಂಡಿದ್ದ ನನ್ನ ಮಗನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಹೋದ. ಅವನು ಹೇಳಿದ್ದು ಮಾತ್ರ, ಬಾಣದ ಬಗ್ಗೆ ಅವನಿಗೂ ಗೊತ್ತಿತ್ತು ಅಂತ ಅರ್ಥ ಆಗುತ್ತೆ ಇಲ್ಲಿ. ಸಾಲ್ವನಿಗೂ ಈ ಚುರುಕಾದ ಬಾಣದಿಂದ ಖಂಡಿತ ನನ್ನನ್ನು ಕೊಂದೇ ಬಿಡ್ತಾನೆ, ಆದ್ರೆ ಎಲ್ಲರ ಹತ್ರ ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಈ ಹುಡುಗನ ಜೊತೆಗೆ ಏನ್ ಯುದ್ಧ ಅಂತ ಅಂದ್ಕೊಂಡು ಅಲ್ಲಿಂದ ಪ್ರದ್ಯುಮ್ನನಿಗೂ ಆ ಬಾಣವನ್ನು ಪ್ರಯೋಗಿಸುವುದು ಅಪೇಕ್ಷೆ ಇರಲಿಲ್ಲ. ಯಾಕಂದ್ರೆ ಆ ಶರೀರವಾಣಿಯನ್ನು ಅವನು ಕೇಳಿಸ್ಕೊಂಡಿದ್ದ. ಆದ್ರೆ ಹಾಗೆ ಬಿಟ್ರೆ ಹೆದರಿಸ್ಲಿಕ್ಕೆ ಏನಾದ್ರೂ ವ್ಯವಸ್ಥೆ ಬೇಕು, ಹಿಂದೆ ಸರಿಸ್ಲಿಕ್ಕೂ ಒಂದು ಕಾರಣ ಬೇಕು. ಬೆನ್ನು ಕೊಟ್ಟವನ ಮೇಲೆ ಪ್ರಯೋಗ ಮಾಡಲ್ಲ ಅಂತ ವೀರನ ಯೋಚನೆ. ಹುಡುಗನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ ಸಾಲ್ವನ ಪ್ರಾಣಯಾಚನೆ. ಒಟ್ಟು ಹೀಗೆ ಅವರಿಬ್ರು ಹೊರಟು ಹೋದ ಬಳಿಕ ಹಾಳಾಗಿರೋ ದ್ವಾರಕಾಪಟ್ಟಣವನ್ನು ಸರಿಪಡಿಸ್ಲಿಕ್ಕೋಸ್ಕರ ಕೃಷ್ಣ ಆಜ್ಞೆ ಮಾಡ್ತಾನೆ. ಬೇಗನೆ ಈ ಇಡೀ ಊರು ಸುಟ್ಟು ಹೋಗಿ ಭಸ್ಮವಾಗಿದ್ದನ್ನ ಮತ್ತೆ ಮೊದಲಿನಂತೆ ಚಿಗುರೊಡೆಸಿ ಸಶಕ್ತವನ್ನಾಗಿಸ್ಬೇಕು ಅಂತ ಆದೇಶಿಸಿದ. ಹೀಗೆ ಎಲ್ಲ ಯಾದವ ವೀರರು ಸೇರಿಕೊಂಡು ಆ ಸೈನ್ಯದ ಸಹಾಯದಿಂದಲೇನೆ ಊರಿಗೆ, ಅಂದ್ರೆ ಯೋಚನೆ ಮಾಡಿ, ಜನರ ಮನೆಗಳೆಲ್ಲ ಬಿದ್ದು ಹೋಗಿದೆ, ಅವರ ನಿತ್ಯದ ಆಹಾರಕ್ಕೆ ತೊಂದರೆ ಆಗಿದೆ, ಅವರ ಅನೇಕ ತೋಟಗಳು ಎಲ್ಲ ನಷ್ಟವಾಗಿದೆ. ಕೂಡಲೇ ಕೃಷ್ಣ ಅದನ್ನು ಸರಿಪಡಿಸಿದ. ಆಜ್ಞೆ ಮಾಡಿದ್ದಾನೆ ಕೃಷ್ಣ. ಇಡೀ ಸೇನೆ ಅದಕ್ಕೋಸ್ಕರ, ಸೇನೆ ಇವತ್ತು ಮಾತ್ರ ಅಲ್ಲ, ರಾಜ್ಯದ ಕೆಲಸಕ್ಕೆ ಬಳಕೆ ಆಗ್ತಿದ್ದು. ಈಗಲೂ ದುಷ್ಪರಿಣಾಮಗಳು ಉಂಟಾಗಿ
ಪ್ರಾಕೃತಿಕ ವಿಕೋಪ ಆದಾಗ ಬರ್ತಾರೆ, ಬಿಟ್ರೆ ಬೇರೆ ಸಮಯದಲ್ಲಿ ಕಷ್ಟ. ಆದ್ರೆ ಕೃಷ್ಣ ಹೇಳ್ತಾನೆ, ಇಡೀ ದೇಶಕ್ಕೆ ಒದಗಿದ ಬೆಂಕಿಯ ದುರಂತ, ಭೂಕಂಪದಂತೆ ಅದು ಸಸ್ಯ ಪ್ರಾಣಿಗಳನ್ನೆಲ್ಲ ನಷ್ಟಪಡಿಸಿದಂತಹ ಕೆಟ್ಟ ಪರಿಸ್ಥಿತಿಯನ್ನು ನಿರ್ವಹಿಸುವುದಕ್ಕೋಸ್ಕರ ಸಾಲ್ವನಿಂದ ಉಪದ್ರತರಾದ ಜನರಿಗೆ ಸಹಾಯಕ್ಕಾಗಿ ಸೇನೆಯನ್ನು ಕಳುಹಿಸಿದ. ಆಮೇಲೆ ನಾನು ಸಾಲ್ವನನ್ನು ಹುಡ್ಕೊಂಡು ಹೋದೆ, ಯಾಕಂದ್ರೆ ಸಾಲ್ವನನ್ನು ಎದುರಿಸಲೇಬೇಕಿತ್ತೀಗ. ತಂ ಸಾಗರೋಪರಿ ಉಪರಿಗ ಸೌಭಗತಂ ನಿಶಾಮ್ಯ ಮುಕ್ತೇನ ಚ ತೇನ ಮೈ ಶಸ್ತ್ರ ಮಹಾಸ್ತ್ರ ವರ್ಷೇ ತಂ ಸನ್ನಿವಾದ್ಯ ತು ಮಯಾ ಶರಪೂಗ ವಿದ್ಧೋ ಮಾಯಾ ಯಯೋಜ ಮಯಿ ಪಾಪತಮಸ್ಸ ಸಾಲ್ವಃ. ಸಾಗರದ ಮೇಲುಗಡೆ ಸೌಭ ವಿಮಾನದಲ್ಲಿ ಕೂತು ಇನ್ನೇನೋ ಸಂಗತಿಗಳನ್ನ ಯೋಚಿಸ್ತಾ ಇದ್ದ, ಇನ್ನೇನೋ ಸ್ಟ್ರಾಟಜಿ ಹಾಕೊಳ್ತಾ ಇದ್ದ. ಆದ್ರೆ ನಾನು ಈ ವಿಷಯದಲ್ಲಿ ಸಾಲ್ವನನ್ನು ಎದುರಿಸಬೇಕು ಅಂತ ತೀರ್ಮಾನ ಮಾಡಿದ್ದೆ. ಶಸ್ತ್ರಗಳನ್ನು ಹೊತ್ತುಕೊಂಡು ನಾನು ಕೂಡ ಮೇಲಕ್ಕೆ ಎರಗಿದೆ. ಶಸ್ತ್ರದ ಮಳೆ ಮೇಲಿನಿಂದ ನನ್ನತ್ತ ಸುರಿಯಿತು. ನಾನು ಅದಕ್ಕೆ ಪ್ರತ್ಯುತ್ತರಗಳನ್ನು ಕೊಡ್ತಾ ಬಂದೆ. ತಂ ಸಾಗರೋಪರಿಗ ಸೌಭಗತಂ ನಿಶಾಮ್ಯ, ಸಾಗರದ ಮೋಡಗಳ ಮೇಲ್ಭಾಗದಲ್ಲಿ ಅಡಗಿದ್ದ ಸೌಭ ವಿಮಾನದಲ್ಲಿ ಸಾಲ್ವನನ್ನ ನೋಡಿದೆ. ನಿಶಾಮ್ಯ, ಕೂಡ್ಲೆ ಅವನು ನನ್ನ ಮೇಲೆ ಮಳೆ ಬಂದ ಹಾಗೆ ಬಾಣದ ಮಳೆ ಸುರಿಯಿತು. ಶಸ್ತ್ರ ಮಹಾಸ್ತ್ರ ವರ್ಷೇ, ಅಸ್ತ್ರ ವರ್ಷ, ಮಹಾಸ್ತ್ರ ವರ್ಷ, ದೊಡ್ಡ ದೊಡ್ಡ ಅಸ್ತ್ರಗಳು, ಕೇವಲ ಸುಮ್ಮನೆ ಒಂದು ಮರಕ್ಕೆ ಚುಚ್ಚಿಕೊಂಡು ಇಂಥದ್ದಿತ್ತು ಅಂತ ಗೊತ್ತಾಗ್ಲಿಕ್ಕಾಗುವ ಅಸ್ತ್ರಗಳಲ್ಲ. ಅವನು ಅಸಾಧಾರಣವಾದ ಪ್ರಭಾವಿ. ಬಾಣದ ದೊಡ್ಡ ಮಳೆಯನ್ನ ಗರೆದ. ಆ ಸಮೂಹದಿಂದ ರಥಕ್ಕೆ, ಕುದುರೆಗಳಿಗೆ, ಆಚೆ ಈಚೆ ಎಲ್ಲದಕ್ಕೂ ತಾಗಿದೆ ಸಾಲ್ವನ ಬಾಣ. ಆ ಕುಟಿಲ ಪ್ರಯೋಗವನ್ನ ಮಾಡಿದ್ರಿಂದಾಗಿ, ಕುಟಿಲ ಪ್ರಯೋಗ ಅಂದ್ರೆ ಶರಪೂಗವಿದ್ದ ಮಾಯಾಯುಯೋಜ ಮೈ ಪಾಪತಮಸ ಸಾಲ್ವ, ಮಾಯಾ ವಿದ್ಯೆಯನ್ನ ಪ್ರಯೋಗ ಮಾಡಿದೆ. ಎಲ್ಲಿಂದ ಬಾಣ ಬಿಡ್ತಾ ಇದ್ದಾರೆ, ಯಾವ ತರದ ಬಾಣ ಬಿಡ್ತಾ ಇದ್ದಾರೆ, ಯಾವ ದಿಕ್ಕಿನಿಂದ ಬಾಣ ಬಿಡ್ತಾ ಇದ್ದಾರೆ, ಸಂಪೂರ್ಣ ಮೋಡದ ಮರೆಯಲ್ಲಿ ಅಡಗಿರುವುದು ಅದಕ್ಕೋಸ್ಕರನೇ. ಮಾಯಾ ಕೂಟ ವಿದ್ಯೆಯನ್ನು ಮಾಡ್ಲಿಕ್ಕೋಸ್ಕರ, ಕೂಟ ವಿದ್ಯೆಗೆ ನನ್ನನ್ನ ಬಲಿಪಶುವನ್ನಾಗಿಸಿ ತೊಂದರೆ ಆಗಬೇಕು ಅಂತಾನೆ ಯೋಚನೆ ಮಾಡಿ ಪ್ರಯೋಗಗಳನ್ನು ಮಾಡಿದ. ಐಂದ್ರಜಾಲಿಕ ಅಸ್ತ್ರಗಳ ಪ್ರಯೋಗವನ್ನು ಮಾಡಿದ. ಆಗ ಕೃಷ್ಣ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಿದ ಅನ್ನುವ ಸಂಗತಿಯನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.